ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ನಾನು ಅಂದ್ಕೊಂಡಿದ್ದೇನೆ ನೀವೆಲ್ಲರೂ ಹುಷಾರಾಗಿದ್ದೀರಾ. ಹಾಗೆ ನಾನು ಸಹ ಹುಷಾರಾಗಿದ್ದೇನೆ. ನನ್ನ ಸ್ಪ್ಯಾಸಮ್ಸ್ ಸ್ವಲ್ಪ ಆಲ್ಮೋಸ್ಟ್ ಕಡಿಮೆ ಆಗಿತ್ತು, ಪೇಯ್ನ್. ಅಮ್ಮ ಸ್ಟೇ ಆಗಿದ್ದರು. ಸ್ವಲ್ಪ ಮ್ಯಾಟ್ ಎಲ್ಲ ತುಂಬ ಗಲೀಜಾಗಿತ್ತು, ಅದನ್ನೆಲ್ಲ ಕ್ಲೀನ್ ಮಾಡಲಿಕ್ಕಂತ ಬೆಳಿಗ್ಗೆ ಸ್ವಲ್ಪ ಕೆಳಗೆ ಬಂದು ಕ್ಲೀನ್ ಮಾಡಿಕೊಂಡು ಆಮೇಲೆ ನನ್ನ ದಿನದ ಕೆಲಸವನ್ನು ಸ್ಟಾರ್ಟ್ ಮಾಡಿಕೊಂಡೆ. ಇವತ್ತಿನ ಮಿನಿ ವ್ಲಾಗ್ ಅಮ್ಮನೊಟ್ಟಿಗೆ ಒಂದು ದಿನ ಸ್ಕಿಪ್ ಮಾಡದೆ ಎಂಡವರೆಗೆ ನೋಡಿ. ಮೇಲೆ ಹೋಗಿ ಸ್ವಲ್ಪ ಲೈಟಾಗಿ ವಾಕ್ ಎಲ್ಲ ಮಾಡಿಕೊಂಡು ಅದಾದ ಮೇಲೆ ಮನೆಗೆ ಹೋದ್ವಿ. ಅಂದರೆ ಇದು ಟೆರೆಸಲ್ಲಿ, ನಾನು ಯಾವಾಗಲೂ ಹೇಳ್ತೇನಲ್ಲ. ಸೊ ಅಮ್ಮ ಸ್ವಲ್ಪ ಕುತ್ಕೊಂಡು ನೋಡ್ತಾ ಇದ್ರು. ಬೆಳಿಗ್ಗೆ ತಿಂಡಿಗೆ ಅತ್ತೆಗೆ ಮತ್ತು ಅಮ್ಮನಿಗೆ ಒಂದು ಸೇಮಿಗೆ ಹಾಗೆ ಮಾಡಿದ್ದೆ, ಅಕ್ಕಿದು ಏನೋ ಒಂದು ಮಾಡಲಿಕ್ಕೆ ಹೋದೆ. ತಕ್ಕ ಮಟ್ಟಿಗೆ ಒಂದು 75% ಓಕೆ, ಬೆಟರಾಗಿ ಬಂದಿತ್ತು. ಅದಾದಮೇಲೆ ಅದಕ್ಕೆ ಒಂದು ಒಗ್ಗರಣೆ ಕೊಡುವ ಅಂತೇಳಿ ಅದಕ್ಕೆ ಒಗ್ಗರಣೆ ಕೊಟ್ಟು ಅವರಿಗೆ ತಿನ್ನಲಿಕ್ಕೆ ಕೊಟ್ಟೆ. ಒಳ್ಳೆ ಇತ್ತು ಆ್ಯಕ್ಚುಲಿ, ಟೇಸ್ಟ್ ನಾಟ್ ಬ್ಯಾಡ್. ಇವಾಗ ನಾನು ಮೊನ್ನೊಂದು 2 ದಿನದಿಂದ 2 ಸತಿ ಮೀನನ್ನು ಇಲ್ಲೇ ಕೆಳಗೆ ಗಾಡಿಯವರ ಹತ್ರ ತಗೊಳ್ಲಿಕ್ಕೆ ಅಭ್ಯಾಸ ಮಾಡಿಕೊಂಡೆ, ಬಂದು ತಗೊಂಡೆ. ಯಾಕೋ ಮಜೂರಲ್ಲಿ ನಮ್ಮದು ಬೆಳ್ಳಿ ಸಾಹೇಬ್ರು ಅಂತೇಳಿ ಒಬ್ಬರು ಸಾಹೇಬ್ರು ಮೀನು ಕೊಡ್ತಾಯಿದ್ರು, ಒಳ್ಳೆ ಮೀನು ಕೊಡ್ತಾಯಿದ್ರು. ಬಟ್ ರೀಸೆಂಟಾಗಿ ಅವರ ಡೆತ್ ಆಯಿತು. ದೇವರವರ ಆತ್ಮಕ್ಕೆ ಶಾಂತಿ ಕೊಡಲಿ ಅಂತೇಳಿ ಈ ವಿಡಿಯೋದಲ್ಲಿ ಕೇಳ್ತಾ ಅವರನ್ನು ನೆನೆಸ್ಕೊಂಡೆ ತುಂಬ. ಯಾಕೆಂದರೆ ತುಂಬ ಮೀನು ಕೊಡ್ತಿದ್ರು ಅವರು ಯಾವಾಗಲೂ. ಒಂದು ವಿಡಿಯೋದಲ್ಲೆಲ್ಲ ಹಾಕ್ತಾಯಿದ್ದೆ ನಾನು. ಅತ್ತೆ ಮತ್ತು ಅಳಿಯನದೇನೋ ಮಾತುಕತೆ ಆಗ್ತಾಯಿತ್ತು. ಅಮ್ಮ ಮತ್ತು ಮಧ್ಯಾಹ್ನದ ಊಟಕ್ಕೆ ಸಿಂಪಲಾಗಿ ನಾವು ಚಟ್ಟೆಕಾಳು ಮತ್ತು ಹೀರೆಕಾಯಿ ಹಾಕಿ ಒಂದು ಗ್ರೇವಿಯನ್ನು ರೆಡಿ ಮಾಡಿದ್ವಿ. ಅದಾದ ಮೇಲೆ ಮೀನಿತ್ತು, ಮೀನು ತಗೊಂಡಿದ್ವಿ ಅಲ್ಲ, ಅದರದ್ದೊಂದು ಅಲ್ಲಿಗೆ ಗ್ರೇವಿ ಮಾಡಿ ಸ್ವಲ್ಪ ಸೇಮಿಗೆ ಉಳಿದಿತ್ತು, ಬ್ಲಾಸ್ಟರಿಗೆ ಟೇಸ್ಟ್ ನೋಡಲಿಕ್ಕೆ ಇಟ್ಟಿದ್ದದ್ದು. ಆಮೇಲೆ ಬಾಯ್ಲ್ಡ್ ರೈಸ್ ಮಾಡಿದ್ದೆ. ಸೊ ಮೀನಿದು ಗ್ರೇವಿ ಸಹ ಇತ್ತು. ಇದು ಇವತ್ತಿದ್ದು ಸ್ಪೆಷಲ್. ಹಾಗೆಯೇ ಸ್ವಲ್ಪ ಸೋರೆಕಾಯಿದು ಪಾಯಸ ಸಹ ಮಾಡಿದ್ದೆ. ಇದು ಇವತ್ತಿನ ಮಧ್ಯಾಹ್ನದ ಊಟದ ಸ್ಪೆಷಲ್. ಎಲ್ಲರೂ ಒಟ್ಟಾಗಿ ಸೇರಿ ಊಟ ಮಾಡಿದ್ವಿ. ಅಮ್ಮ ಇದ್ರಲ್ವ, ಅದೊಂದು ಖುಷಿ. ಅಮ್ಮ ಚಿಕ್ಕ ಮಕ್ಕಳಾಗಿ ಪಟ ಅಂತೇಳಿ ಮಾಡ್ತಾಯಿದ್ರು. ಒಂದು ಬ್ಲಾಸ್ಟರ್ದು ವೇ ಪ್ರೋಟೀನ್ ಬಂದಿತ್ತು, ಅದರಲ್ಲಿ ಬಂದಂಥದ್ದು ಇದನ್ನು ಹಿಡ್ಕೊಂಡು ಅವರು ಆಟ ಆಡ್ತಿದ್ರು. ನೋಡ್ಲಿಕ್ಕೆ ಖುಷಿ ಆಗ್ತಿತ್ತು. ಅಷ್ಟೊತ್ತಾಗುವಾಗ ನನ್ನ ಆಂಟಿದು ಕಾಲ್ ಬಂದಿತ್ತು. ಸೊ ಅತ್ತೆ, ನಾನು, ಅಮ್ಮ ಎಲ್ಲವರ ಹತ್ರ ಮಾತಾಡಿ ಸ್ವಲ್ಪ ಟೈಮನ್ನು ಅಲ್ಲಿ ಸ್ಪೆಂಡ್ ಮಾಡಿದ್ವಿ. ಆದಮೇಲೆ ನಾನು ಮತ್ತು ಅಮ್ಮ ಮಾರ್ಕೆಟಿಗೆ ಸ್ವಲ್ಪ ಹೋಗಿ ಬರುವ ಅಂತೇಳಿ ಹೊರಟು ಅಲ್ಲಿಂದ ಹೋದ್ವಿ. ಬೆಂಗಳೂರು ಆಚೆ ಎಲ್ಲ ಪ್ಯಾಂಟ್ ಡೈಲಿ ಯೂಸಿಗೆಲ್ಲ ಕಡಿಮೆಗೆ ಸಿಗ್ತದೆ. ಅಮ್ಮನಿಗೆ ಕೆಲಸಕ್ಕೆ ಹೋಗುವಾಗ ಹಾಕಲಿಕ್ಕೆ ಪ್ಯಾಂಟ್ ಬೇಕಂತ ನೋಡ್ಲಿಕ್ಕೆ ಹೋದ್ವಿ. ಆದರೆ ನಮಗೆ ಸರಿಯಾಗಿ ಹೋಗಿ ನೋಡಲಿಕ್ಕೆಲ್ಲ ಆಗಲಿಲ್ಲ, ಸಿಗಲಿಲ್ಲ. ಅದು ಬಿಟ್ಟು ನಾವು ಕೆಲವೆಲ್ಲ ಮನೆಗೆ ಐಟಮ್ ತರಲಿಕ್ಕಿತ್ತು, ಅದನ್ನು ಮಾತ್ರ ಹಿಡ್ಕೊಂಡು ಬಂದ್ವಿ. ಸೊ ಹೋಗುವಾಗ ವೀಡಿಯೋ ಮಾಡ್ಕೊಂಡು ಹೋದ್ವಿ. ಫುಲ್ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ, ಯಾಕೆ ಹೇಳಿದರೆ ಆಮೇಲೆ ಜೋರು ಮಳೆ ಬರುವ ಹಾಗಿತ್ತು. ಸೊ ಬೇಗ ಮನೆ ಸೇರುವ ಅಂಥೇಳಿ ನಾವು ಮನೆಗೆ ಬಂದ್ವಿ. ಒಟ್ಟಾರೆ ಅಮ್ಮನೊಟ್ಟಿಗೆ ಒಂದು ಸ್ವಲ್ಪ ಆಚೆ ಈಚೆಲ್ಲ ಹೋಗಿ ಟೈಮನ್ನು ಸ್ಪೆಂಡ್ ಮಾಡಿದ್ದೆ. ಬಂದ ಮೇಲೆ ಫ್ರೆಶ್ ಅಪ್ ಆಗಿ ಸಂಜೆದು ಫುಡ್ಡಿಗೆ ಟೈಮ್ ಆಗಿತ್ತು. ಸೊ ಫುಡ್ ರೆಡಿ ಮಾಡ್ಕೊಳ್ಳುವ ಅಂತ ಬಂದೆ. ಮಧ್ಯಾಹ್ನ ಮೀನು ತಗೊಳ್ಳುವಾಗ ಸ್ವಲ್ಪ ಪ್ರಾನ್ಸ್ ಸಹ ತಗೊಂಡಿದ್ದೆ. ಸೊ ಪ್ರಾನ್ಸ್ ಇದೊಂದು ಸಿಂಪಲ್ ಆದಂಥ ಒಂದು ರೈಸ್ ಮಾಡುವ ಅಂತೇಳಿ ರೆಡಿ ಮಾಡಿ ಇಟ್ಕೊಂಡೆ. ಹಾಗೆಯೇ ಬ್ಲಾಸ್ಟರ್ ಹೇಳಿದರು ನೇಂದ್ರ ಹಣ್ಣಿದ್ದು ಪೋಡಿ ಬೇಕು ಮತ್ತು ಸ್ವಲ್ಪ ಗೆಣಸಿನ ಪೋಡಿ ಬೇಕಂತ. ಸೊ ಆ ಪೋಡಿಯನ್ನೆಲ್ಲ ರೆಡಿ ಮಾಡಿಕೊಂಡೆ. ತುಂಬ ಟೇಸ್ಟಿಯಾಗಿತ್ತು. ನೇಂದ್ರ ಹಣ್ಣಿದ್ದು ಪೋಡಿ ಅಂತೂ ಸೂಪರ್ ಆಗಿರ್ತದೆ. ಅದೇ ರೀತಿ ಸಿಂಪಲ್ ಆದಂಥ ಒಂದು ಪ್ರಾನ್ಸ್ ರೈಸ್ ಅನ್ಸ ರೆಡಿ ಮಾಡಿಕೊಂಡೆ. ಸಿಂಪಲಾಗಿ ಮಾಡಿದ್ದೆ, ಟೇಸ್ಟಿಯಾಗಿತ್ತು, ಸೂಪರಾಗಿತ್ತು. ನಾವು ಸೆಂಟ್ರಲ್ ಮಾರ್ಕೆಟಿಗೆ ಹೋಗಿ ಸ್ವಲ್ಪ ಫ್ರೂಟ್ಸ್ ಎಲ್ಲ ಭಾರಿ ಕಮ್ಮಿಗೆ ಇತ್ತು. ಸೊ ಫ್ರೂಟ್ಸ್ ಇಟ್ಕೊಂಡ್ಬಂದ್ವಿ. ಡ್ರ್ಯಾಗನ್ ಫ್ರೂಟ್ಸ್ ಎಲ್ಲ 100 ರೂಪೀಸಿಗೆ, ಚಿಕ್ಕದಾದರೂ ಸಹ 6 ಕೊಡ್ತೇನೆ ಅಂತ ಹೇಳಿದರು, ಅದು ತಗೊಂಡು ಬಂದ್ವಿ. ಅದಾದಮೇಲೆ ಆ್ಯಸ್ ಯೂಶ್ವಲ್ ನಟ್ಸ್, ಸ್ವಲ್ಪ ನೆಲಕಡಲೆ ಮತ್ತು ಕ್ಯಾಶ್ಯೂವನ್ನು ಸಹ ಫ್ರೈ ಮಾಡಿ ಇಟ್ಕೊಂಡೆ. ಅಮ್ಮನಿಗೆ ಬೆಳಿಗ್ಗೆಲ್ಲ ಬೇಗ ಹೋಗಬೇಕಾಗಿತ್ತು, ಅವರಿಗೆ ಡ್ಯೂಟಿ ಇತ್ತು ಬೇಗ. ಎಂತ ಇಲ್ಲ ಹೇಳಿದರೆ 6 ಗಂಟೆಗೆ ಅವರು ಮ್ಯಾಂಗ್ಳೂರು ಬಿಡಬೇಕಾಗಿತ್ತು. ಸೊ ಸ್ವಲ್ಪ ರೆಸ್ಟ್ ಎಲ್ಲ ಮಾಡಿ ಮರುದಿನ ಬೆಳಿಗ್ಗೆ ಬೇಗ ಎದ್ದು ಅಮ್ಮ ಹೊರಟರು. ಅಮ್ಮನನ್ನು ಬಸ್ಸಿನವರೆಗೆ ಡ್ರಾಪ್ ಮಾಡಿ ಬಂದೆ. ವಿಡಿಯೋನ ಸ್ಕಿಪ್ ಮಾಡದೆ ಎಂಡವರೆಗೆ ನೋಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಮತ್ತೊಂದು ಹೊಸ ವಿಡಿಯೋದೊಟ್ಟಿಗೆ ಮತ್ತೆ ಸಿಗ್ತೇನೆ. ಅಲ್ಲಿಯವರೆಗೆ ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.